ಸ್ವಾಮೀಜಿಯವರು ತಮ್ಮ ದಿವ್ಯ ಸಂದೇಶವನ್ನು ನಮಗೆ ಪ್ರಸಾದಿಸಬೇಕಾಗಿ ಭಕ್ತರೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. जय गुरुदत्ता, श्री गुरुदत्ता, जय श्री राम, जय बोलो श्री गणपति सच्चिदानंद स्वामी जी की, कार्य सिद्धि हनुमान की जय. ಒಳ್ಳೆಯ ಪೂಜ್ಯ ಸ್ವಾಮೀಜಿಯವರ ಪರಿಚಯವನ್ನು ಕೇಳಿದ್ವಿ. ವಿಶೇಷವಾದಂಥ ಒಂದು ಪವಿತ್ರವಾದ ದಿನದಲ್ಲಿ ನಾವೆಲ್ಲರೂ ಕೂಡ ಪೂಜ್ಯ ಗುರುದೇವರ ಜೊತೆಯಲ್ಲಿ ಹನುಮಾನ್ ಚಾಲಿಸ ಪಾರಾಯಣ ಮಾಡೋಕ್ಕೆ ಸೇರಿದ್ದೀವಿ. ಇದೀಗ ತಾನೇ ವಾಸುದೇವ ಭಟ್ರು ಹೇಳ್ತಾ ಇದ್ರು, ಮೈಸೂರಲ್ಲಿ ಎಲ್ಲ ಇದೆ, ಆದರೆ ಸಾಗರ ಸಮುದ್ರ ಇಲ್ಲ. ಪೂಜ್ಯ ಸ್ವಾಮೀಜಿಯವರು ಆ ಸಮುದ್ರವನ್ನು ಕೂಡ ಮೈಸೂರಿಗೆ ತಂದು ಬಿಟ್ಟಿದ್ದಾರೆ, ಜನ ಸಮುದ್ರವನ್ನು ಇವತ್ತು ನೋಡ್ತಾ ಇದ್ದೀವಿ ಅನ್ನೋವಂಥ ಮಾತು. ಈ ಜನಸಾಗರವೆಲ್ಲ ಕೂಡ ಆನಂದ ಸಾಗರದಲ್ಲಿ ಮಿಂದು ಆಂಜನೇಯ ಸ್ವಾಮಿಯ ದರ್ಶನ ಮಾಡೋಕ್ಕೆ ಕಾಯ್ತಾ ಇರುವಂಥ ಸುಸಂದರ್ಭ ಇದು. ಸ್ವಾಮೀಜಿಯವರು ಎಲ್ಲರಿಗೂ ಒಳ್ಳೆಯದಾಗಬೇಕು, ಲೋಕ ಕಲ್ಯಾಣವಾಗಬೇಕು, ವಿಶ್ವಶಾಂತಿ ಆಗಬೇಕು, ನಮ್ಮ ದೇಶವೆಲ್ಲವೂ ಕೂಡ ಸುಭಿಕ್ಷವಾಗಿರಬೇಕು. ಕಾಲೇ ವರ್ಷದು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ ಅನ್ನುವಂಥ ಸಂಕಲ್ಪದಿಂದ ಮೈಸೂರಿನಲ್ಲಿ ಈ ಅಖಂಡವಾದ ಹನುಮಾನ್ ಚಾಲಿಸ ಪಾರಾಯಣ ಮಾಡಿಸುವಂಥ ಸಂಕಲ್ಪವನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಒಂದು ಮಹಾಯಜ್ಞದಲ್ಲಿ ಭಾಗವಹಿಸ್ತಾ ಇರುವಂಥ ಭಕ್ತರೆಲ್ಲರೂ ಕೂಡ ಧನ್ಯರು, ನಮ್ಮ ಜೀವನವೇ ಧನ್ಯವಾಯಿತು. ಯಾಕೆ ಹನುಮಾನ್ ಚಾಲಿಸ ಅನ್ನುವಂಥ ಪ್ರಶ್ನೆ ಬರಬಹುದು. ಸ್ವಾಮೀಜಿಯವರ ಸಣ್ಣ ವಯಸ್ಸಿನಲ್ಲಿ ಪೂಜ್ಯ ಜಯಲಕ್ಷ್ಮಿ ಮಾತಾ ಜಯಲಕ್ಷ್ಮೀಪುರಂನಲ್ಲಿ ಬೊಮ್ಮೆಪರ್ತಿಯಲ್ಲಿ ಹನುಮಂತನ ಸನ್ನಿಧಿಯಲ್ಲೇ ಸ್ವಾಮೀಜಿಯವರಿಗೆ ಶ್ರೀವಿದ್ಯಾ ಉಪದೇಶ, ಮಹಾಯೋಗದ ಉಪದೇಶವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಅಮ್ಮ ಸ್ವಾಮೀಜಿಯವ್ರನ್ನ ನೋಡಿದ್ದು ಸಾಮಾನ್ಯ ಬಾಲಕನಂತೆ ಅಲ್ಲ, ಬಾಲ ಹನುಮಂತನಂತೆ ಅಮ್ಮನವ್ರು ನೋಡಿದ್ರು. ಹಾಗಾಗಿ ಸ್ವಾಮೀಜಿಯವರು ಎಲ್ಲೇ ಹೋದರೂ ಕೂಡ ದೇಶ ವಿದೇಶಗಳಲ್ಲಿ ಹನುಮಾನ್ ಚಾಲಿಸ ಪಾರಾಯಣ ಮಾಡಿಸ್ತಾ ಇರ್ತಾರೆ. ಹನುಮಂತನೇ ಹೇಳಿದ್ದಾನೆ, ಐಹಿಕೆ ಸಮನುಪ್ರಾಪ್ತೆ ಮಾಂ ಸ್ಮರೇತ್ ರಾಮಸೇವಕಂ. ಮುಕ್ತಿ ಬೇಕು ಅಂದರೆ ರಾಮನನ್ನು ಹಿಡ್ಕೊಳ್ಳಿ, ನಿಮ್ಮ ಐಹಿಕವಾದ ಕೋರಿಕೆಗಳು ನೆರವೇರಬೇಕು ಅಂತಂದರೆ, ನಿಮ್ಮ ಕಷ್ಟಗಳು ನಿಮ್ಮ ದುಃಖಗಳು ದೂರವಾಗಬೇಕು ಅಂತಂದರೆ ಹನುಮಂತನಾದ ನನ್ನನ್ನು ಹಿಡ್ಕೊಳ್ಳಿ ಸಾಕು ಅಂತ ಹನುಮಂತನೇ ಹೇಳಿದ್ದಾನೆ. ಹಾಗಾಗಿ ಎಲ್ಲರ ದುಃಖಗಳು ಕಷ್ಟಗಳು ಪರಿಹಾರ ಆಗಬೇಕು ಅನ್ನುವಂಥ ಸಂಕಲ್ಪದಿಂದ, ದೇಶವೆಲ್ಲವೂ ಸುಭಿಕ್ಷವಾಗಿರಬೇಕು ಅನ್ನುವಂಥ ದಿವ್ಯ ಸಂಕಲ್ಪದಿಂದ ಸ್ವಾಮೀಜಿಯವರು ಇವತ್ತು ಹನುಮಾನ್ ಚಾಲಿಸ ತುಳಸಿದಾಸ ಗೋಸ್ವಾಮಿ ಮಹಾರಾಜರು ಸಂಪೂರ್ಣ ಸುಂದರಕಾಂಡ ಸಾರಾಂಶವನ್ನು ಹನುಮಾನ್ ಚಾಲಿಸ ಅನ್ನುವಂಥ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಹನುಮಂತನು ಸುಂದರಕಾಂಡದಲ್ಲಿ ಅಮ್ಮನವ್ರನ್ನ ದರ್ಶನ ಮಾಡಿದಾಗ ಅವರಾಗೆ ಖುದ್ದಾಗಿ ಒಂದು ಮಾತನ್ನು ಹೇಳ್ತಾರೆ, ಇಮಂ ಮುಹೂರ್ತಂ ಕಷ್ಟಾನ ಅಂತಂ ಪಶ್ಯಸಿ ಭಾಮಿನಿ. ಇದನ್ನ ಸುಂದರಕಾಂಡದಲ್ಲಿ ಆಂಜನೇಯ ಸ್ವಾಮಿ ಹೇಳಿದ ಮಾತು. ಅಮ್ಮ, ನಿನ್ನ ಕಷ್ಟ ಎಲ್ಲ ತೀರತು, ಯಾವತ್ತು ನೀನು ನನ್ನನ್ನು ನೋಡಿದೆಯೋ ಅದೇ ಕ್ಷಣದಲ್ಲಿ ನಿನ್ನ ಕಷ್ಟಗಳೆಲ್ಲ ದೂರವಾಯಿತು ಅಂತ ಹೇಳ್ತಾರೆ ಆಂಜನೇಯ ಸ್ವಾಮಿ. ಹಾಗಾಗಿ ಭಕ್ತರ ಎಲ್ಲ ಕಷ್ಟಗಳು ದುಃಖಗಳು ದೂರವಾಗಿ ಸನಾತನ ಧರ್ಮದ ವೃದ್ಧಿಯಾಗಕ್ಕೋಸ್ಕರ, ಮಾನವ ಶಾಂತಿ ವಿಶ್ವಶಾಂತಿಗೋಸ್ಕರ ಎಲ್ಲ ಸದ್ಭಕ್ತರು ಧರ್ಮ ಮಾರ್ಗದಲ್ಲಿ ನಡೆಯುವಂಥ ಶ್ರದ್ಧೆ, ಭಕ್ತಿ, ವಿಶ್ವಾಸ, ನಂಬಿಕೆ, ಧೈರ್ಯ, ಸ್ಥೈರ್ಯ
ಎಲ್ಲವೂ ಎಲ್ಲರಿಗೂ ಪ್ರಾಪ್ತವಾಗಬೇಕು ಅನ್ನುವಂಥ ದಿವ್ಯ ಸಂಕಲ್ಪದಿಂದ ಸ್ವಾಮೀಜಿಯವರು ಶಿವರಾತ್ರಿಯ ಮುಂಚೆ ಶಿವಾಂಶ ಸಂಭೂತನಾದಂಥ ಹನುಮಂತನನ್ನು ಕೊಂಡಾಡುವಂಥ ಹನುಮಾನ್ ಚಾಲೀಸ ನಮ್ಮಿಂದ ಪಾರಾಯಣ ಮಾಡಿಸುವಂಥ ಸಂಕಲ್ಪವನ್ನು 10 ವರ್ಷದ ನಂತರ ಇವಾಗ ಮಾಡಿದ್ದಾರೆ. ನಮ್ಮೆಲ್ಲರ ಪುಣ್ಯ. ನಾವೆಲ್ಲರೂ ಧನ್ಯವಂತರು. ಭಕ್ತಿಯಾಗಿ ಸ್ವಾಮೀಜಿಯವರ ಜೊತೆಯಲ್ಲಿ ಪಾರಾಯಣ ಮಾಡೋದು ವಿಶೇಷ. ಮನೆಯಲ್ಲಿ ಮಾಡೋದು ಬೇರೆ, ಸಂಘಟಿತವಾಗಿ ಮಾಡೋದು ಬೇರೆ, ಅದರಲ್ಲೂ ಕೂಡ ಸದ್ಗುರುಗಳ ಜೊತೆಯಲ್ಲಿ ಮಾಡೋದು ಬೇರೆ. ಅಂಥ ಅವಕಾಶ ನಮಗೆ ಸಿಕ್ಕಿದೆ. ಮೈಸೂರಿನವರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಸೇರಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಮುಂದಿದ್ದು ಹಿಂದಿದ್ದು ಸೇವೆಯನ್ನು ಮಾಡಿದ್ದಾರೋ, ಯಾರ್ಯಾರು ಪ್ರಚಾರವನ್ನು ಮಾಡಿದ್ದಾರೋ, ಯಾರ್ಯಾರು ಬಂದಿದ್ದೀರೋ, ನಿಮಗೆಲ್ಲರಿಗೂ ಕೂಡ ಪೂಜ್ಯ ಸ್ವಾಮೀಜಿಯವರ ಪರಿಪೂರ್ಣವಾದಂಥ ಅನುಗ್ರಹವಿರಲಿ, ಹನುಮಂತನ ಪರಿಪೂರ್ಣ ಕೃಪೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಎಲ್ಲರೂ ಈಗ ಹನುಮಾನ್ ಚಾಲೀಸ ಪಾರಾಯಣಕ್ಕೋಸ್ಕರ ಸ್ವಾಮೀಜಿಯವರ ದಿವ್ಯ ವಾಣಿಯನ್ನು ಕೇಳಿ ಹನುಮಾನ್ ಚಾಲೀಸ ಪಾರಾಯಣ ಮಾಡೋಕ್ಕೆ ಕಾಯ್ತಾ ಇದ್ದೀವಿ. ಸ್ವಾಮೀಜಿಯವರು ಕೂಡ ಮುಹೂರ್ತಕ್ಕೋಸ್ಕರ ನೋಡ್ತಾ ಇದ್ದಾರೆ. ಆ ಮುಹೂರ್ತ ಇನ್ನೇನು ಹತ್ರ ಬಂತು. ಎಲ್ಲರೂ ಭಕ್ತಿಯಾಗಿ ಹನುಮಾನ್ ಚಾಲೀಸ ಪಾರಾಯಣವನ್ನು ಸ್ವಾಮೀಜಿಯವರ ಜೊತೆಯಲ್ಲಿ ಸ್ವಾಮೀಜಿಯವರು ಹೇಳಿದಾಗ ಮಾಡಿಕೊಂಡು ಧನ್ಯರಾಗೋಣ. ಜೈ ಶ್ರೀರಾಮ್. जय बोलो कार्य सिद्धि हनुमान की, जय बोलो श्री गणपति सच्चिदानंद स्वामी जी की, जय गुरुदत्ता श्री। ಜೈ ಗುರುದತ್ತ. ಪೂಜ್ಯ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ನಮಗೆ ಆಶ್ರಮಕ್ಕೆ ಬಹು ಪರಿಚಿತರಾದಂತಹ, ಆಶ್ರಮಕ್ಕೆ ಬೇಕಾಗಿರುವಂತಹ ಶ್ರೀ ಸಲೀಂ ಅವರು ಬಂದಿದ್ದಾರೆ. ಅವರು ಬಂದು ಪೂಜ್ಯ ಶ್ರೀ ಸ್ವಾಮೀಜಿಯವರಿಗೆ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. जय पवन सुत वीर हनुमान की, राम लक्ष्मण जानकी, 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 जय वीर हनुमान की। ಗಳಿಗೆ ಆಯಿತು. ಸರಿಯಾದ ಸಮಯದಲ್ಲಿ ಅಭಿಜಿನ್ನ ಲಗ್ನಕ್ಕೆ ಮುಂಚೆ 2 ಜಾವಗಳಿಗೆ ಮುಂಚೆ ನಾವು ಈ ಪಾರಾಯಣವನ್ನು ಮಾಡ್ತಾ ಇದ್ದೀವಿ. ಇನ್ನು 1 ನಿಮಿಷ ಮಾತ್ರ ಬಾಕಿ ಇದೆ. 1 ನಿಮಿಷ ಮಾತ್ರ ಆಯಿತು, ಅರ್ಧ ನಿಮಿಷ ಆಯಿತು, ಕಾಲ ಆಯಿತು, ಪೂರ್ತಿ ಆಯಿತು. राम राम श्रीराम राम शरणं भव राम 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 ಶ್ರೀರಾಮ, ನೀನು ಧರ್ಮಮೂರ್ತಿ. ಧರ್ಮಕ್ಕಾಗಿ ಕೌಶಿಕನ ಯಜ್ಞವನ್ನು ರಕ್ಷಣೆ ಮಾಡಿದೆ. ಧರ್ಮಕ್ಕಾಗಿ ತಾಟಕ ರಾಕ್ಷಸನನ್ನು ಕೊಂದೆ. ಧರ್ಮ ರಕ್ಷಣೆಗಾಗಿ ಗೌತಮನ ಸಂಸಾರವನ್ನು ಸರಿಪಡಿಸಿದೆ. ಧರ್ಮಕ್ಕೋಸ್ಕರ ಸೀತೆಯ ಜೊತೆ ನಡೆದೆ. ಧರ್ಮಕ್ಕೋಸ್ಕರ ತಂದೆಯ ಮಾತನ್ನು ಪಾಲಿಸಿದೆ. ಧರ್ಮಕ್ಕೋಸ್ಕರ ರಾಜ್ಯವನ್ನೇ ತ್ಯಾಗ ಮಾಡಿದೆ. ಧರ್ಮಕ್ಕೋಸ್ಕರ ವನವಾಸ ಮಾಡಿದೆ. ಧರ್ಮಕ್ಕೋಸ್ಕರ ವಾನರರ ಜೊತೆ ಮೈತ್ರಿ ಮಾಡಿದೆ. ಧರ್ಮಕ್ಕೋಸ್ಕರ ಹನುಮಂತನನ್ನ ಹಿಡಿದುಕೊಂಡೆ. ಧರ್ಮಕ್ಕೋಸ್ಕರ ವಾಲಿ ವಧೆ ಮಾಡಿದೆ. ಧರ್ಮಕ್ಕೋಸ್ಕರ ಸೇತುವೆ ಮುಚ್ಚಟ್ಟಿದೆ. ಧರ್ಮಕ್ಕೋಸ್ಕರ ವಿಭೀಷಣನಿಗೆ ಆಶ್ರಯ ಕೊಟ್ಟೆ. ಧರ್ಮಕ್ಕೋಸ್ಕರ ಲಂಕೆಯನ್ನು ತಳಿಸಿದೆ. ಧರ್ಮಕ್ಕೋಸ್ಕರ ಲಂಕೇಶನ ವಧೆ ಮಾಡಿದೆ.
ಧರ್ಮವನ್ನು ಲೋಕದಲ್ಲಿ ಸ್ಥಾಪನೆ ಮಾಡಿದೆ, ಧರ್ಮಕ್ಕಾಗಿಯೇ ಜೀವಿಸಬೇಕು ಅಂತ ಸಾರಿದೆ ಮಹಾನುಭಾವ ಶ್ರೀರಾಮಚಂದ್ರ. ರಾಮೋ ವಿಗ್ರಹವಾನ್ ಧರ್ಮ. ಶ್ರೀರಾಮಚಂದ್ರನು ಮೂರ್ತಿ ಭವಿಸಿದ ಧರ್ಮವೇ ಒಂದು ಮೂರ್ತಿ. ಅಂತಹ ಧರ್ಮಮೂರ್ತಿಯ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ, ಎಷ್ಟು ಕೀರ್ತಿಸಿದರೂ ಸಾಲದು. ಅಂತಹ ರಾಮಚಂದ್ರ ಮೂರ್ತಿಯಿಂದ ಕೀರ್ತಿಸಿದವರು ಯಾರು? ಸೀತಾರಾಮನನ್ನ ಹೃದಯದಲ್ಲಿ ಇಟ್ಟುಕೊಂಡವರು ಯಾರು? ರೋಮ ರೋಮದಲ್ಲಿ ರಾಮನಾಮವನ್ನು ಧರಿಸಿದವರು ಯಾರು? ಭಕ್ತರಲ್ಲೇ ಅತಿ ಶ್ರೇಷ್ಠನಾದ ಭಕ್ತ ಯಾರು? ಯೋಗಿಗಳಲ್ಲಿ ಮಹಾಯೋಗಿ ಯಾರು? ಜ್ಞಾನಿಗಳಲ್ಲಿ ಮಹಾಜ್ಞಾನಿ ಯಾರು? ಯಾರು ಯಾರು? ಆತನೇ ವಾನರ ಶ್ರೇಷ್ಠ, ಆತನೇ ಸುಗ್ರೀವನ ಸಚಿವ, ಆತನೇ ಕಪಿ ವೀರ, ಆತನೇ ವಾಯುಪುತ್ರ, ಆತನೇ ಮಹಾವೀರ, ಆತನೇ ಪಾವನನು, ಆತನೇ ಮಾರುತಿ, ಆತನೇ ಪೀತಾಕ್ಷ, ಆ ಸ್ವಾಮಿಯೇ ರುದ್ರ, ಆತನೇ ಸಂಜೀವರಾಯ, ಆತನೇ ರಾಮಭಕ್ತ, ಆತನೇ ಶ್ರೀರಾಮದೂತ, ಆತನೇ ಲಕ್ಷ್ಮಣ ಪ್ರಾಣದಾತ, ಆತನೇ ಕಪಿ ಶೇಖರ. ಭಕ್ತಿ ಜ್ಞಾನ ವೈರಾಗ್ಯ ಸಂಪತ್ತಿ ಹೊಂದಿರುವವನು ಅವನೇ ಮರ್ಕಟ ವಿಭು. ಬ್ರಹ್ಮಚರ್ಯ ದೀಕ್ಷೆಯನ್ನು ಹೊಂದಿರುವವನು ಅವನೇ ಹರಿಕುಲೋತ್ತಮ, ಚಿರಕಾಲ ಜೀವಿಸುವ ಚಿರಂಜೀವಿ, ಅವನೇ ವಾನರೋತ್ತಮ, ಕೋರಿದ ವರಗಳನ್ನು ಕೊಡುವ ದೇವೋತ್ತಮ. ಅಂತಹ ಅನೀಯನಾದ ಯಾರನ್ನು ಭಜಿಸಿದರೆ ಮುಕ್ತಿ ಲಭಿಸುತ್ತೋ ಅಂತಹ ಧೀರನಾದ, ಯಾರನ್ನು ಕೀರ್ತಿಸಿದರೆ ಬಲ ಲಭಿಸುತ್ತೋ ಅಂತಹ ಶೂರನಾದ, ಯಾರನ್ನ ಪೂಜಿಸಿದರೆ ಕೀರ್ತಿ ಲಭಿಸುತ್ತೋ ಅಂತಹ ಯೋಗಿಯಾದ, ಯಾರನ್ನ ಸ್ಮರಿಸಿದರೆ ಧೈರ್ಯ ಲಭಿಸುತ್ತೋ ಅಂತಹ ಜ್ಞಾನಿಯಾದ, ಯಾರನ್ನ ಸ್ಮರಣೆ ಮಾಡಿದರೆ ಭಯ ನಾಶವಾಗುತ್ತೋ ಅಂತಹ ಭಕ್ತನಾದ, ಯಾರನ್ನು ಸ್ಮರಣೆ ಮಾಡಿದರೆ ರೋಗವು ನಾಶವಾಗುತ್ತೋ ಅಂತಹ ಪೂಜ್ಯನಾದ, ಯಾರನ್ನು ಭಜಿಸಿದರೆ ಸೋಮಾರಿತನ ದೂರವಾಗುತ್ತೋ ಅಂತಹ ದೇವನ, ಯಾರನ್ನು ಧ್ಯಾನಿಸಿದರೆ ವಾಕ್ಸಿದ್ಧಿ ಉಂಟಾಗುತ್ತೋ ಅವನೇ ಹನುಮಂತ, ಅವನೇ ಆಂಜನೇಯ, ನಮ್ಮ ಕಾರ್ಯಸಿದ್ಧಿ ಆಂಜನೇಯ. ಬನ್ನಿ ಆ ಆಂಜನೇಯ ಸ್ವಾಮಿಯನ್ನು ಕೀರ್ತಿಸೋಣ, ಆ ಹನುಮಂತನ ಕುರಿತು ಹಾಡೋಣ, ಅವನ ನಾಮಸ್ಮರಣೆ ಮಾಡೋಣ, ಹಾಡುತ್ತಾ ಅವನ ಚರಿತ್ರೆಯನ್ನು ಕೇಳೋಣ. ಹನುಮಾನ್ ಚಾಲೀಸ ಅಂದರೆ ಸುಂದರಕಾಂಡ. ಅದನ್ನು ಗೋಸ್ವಾಮಿ ತುಳಸಿದಾಸರ 40 ಶ್ಲೋಕಗಳಲ್ಲಿ ರಚನೆ ಮಾಡಿದ್ದಾರೆ. ಈಗ ಆ ಹನುಮಾನ್ ಚಾಲೀಸವನ್ನು ನಾವೆಲ್ಲರೂ ಸೇರಿ ಏಕಕಂಠದಲ್ಲಿ ಪಾರಾಯಣ ಮಾಡೋಣ. ಎಲ್ಲರೂ ನನ್ನ ಜೊತೆ ಹಾಡಬೇಕು. ನೀವು ನಿಮ್ಮ ಹತ್ರ ಕಾಂಪ್ಲೇಟ್ ಇದೆ, ಅದನ್ನು ನೋಡ್ಕೊಂಡು ಹಾಡಿದ್ರೆ ಲೆಕ್ಕ ಸಿಕ್ಕಬೇಕು ನಮಗೆ. 13 ಕೋಟಿ, 113 ಕೋಟಿ, ಅದು ಬರೀ 13 ಕೋಟಿ ಅಲ್ಲ, 113 ಕೋಟಿ ಪಾರಾಯಣವಾಗಿದೆ. ಅಂಥ 113 ಕೋಟಿಯಲ್ಲಿ ನಿಮ್ಮದೊಂದು ಆಗುತ್ತೆ, ನಿಮ್ಮದು ಸೇರ್ಪಡುತ್ತೆ ಆ ಯಜ್ಞದಲ್ಲಿ. ಅದರಿಂದ ಇವತ್ತು ಏನು ದಿನ ಗೊತ್ತಾ ನಿಮಗೆ? ಇವತ್ತು ಶನಿತ್ರಯೋದಶಿ. ಎಂಥ ಅದ್ಭುತವಾದಂಥ ದಿನ ಬಂತು. ಶನಿಗೆ ಆ ಸ್ವಾಮಿ ಹನುಮಂತನಿಗೆ ತುಂಬ ಸ್ನೇಹ. ಅವರಿಬ್ಬರೂ ಸೇರಿ ಶಿವನ ಹತ್ರ ಇದ್ದಾರೆ. ಶಿವರಾತ್ರಿ ನಾಳೆ ಬಂತು ನೋಡಿ, ಎಂಥ ಒಳ್ಳೆಯ ದಿನ ಆರಿಸ್ಕೊಂಡಿದ್ದೀರಿ ನೀವೆಲ್ಲ ಸೇರಿ. ಎಂಥ ಒಳ್ಳೆಯ ಮುಹೂರ್ತವನ್ನು ಇಟ್ಟಿದ್ದೀರಿ. ನಾವಿವಾಗ ಅಭಿಜಿನ್ನ ಲಗ್ನದಲ್ಲಿ ನಾವು ಎಲ್ಲರೂ ಹಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲರೂ ನನ್ನ ಜೊತೆ ಸೇರ್ಕೋಬೇಕು. ಚಾಲೀಸ ಹೇಳುವಾಗ ಇದು ಕನ್ನಡದಲ್ಲೂ ಕೂಡ ಆಗಿದೆ, ತಮಿಳಲ್ಲಾಗಿದೆ, ಮಲಯಾಳದಲ್ಲಾಗಿದೆ, ತೆಲುಗುನಲ್ಲಾಗಿದೆ, ಇಂಗ್ಲೀಷ್ನಲ್ಲಾಗಿದೆ. ಎಲ್ಲರೂ ಹಾಡ್ಕೋತಾ ಇದ್ದಾರೆ. ಎಲ್ಲ ಭಾಷೆಗಳಲ್ಲೂ ಕೂಡ ಇದೇ ಟ್ಯೂನ್ನಲ್ಲಿ, ಇದೇ ರಾಗದಲ್ಲಿ ಎಲ್ಲ ಕಡೆ ಹಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಪಾರಾಯಣಕ್ಕೆ ಸೇರಿದ್ದೀರಿ. ಎಂಥ ಭಾಗ್ಯವಂತರು. ಒಂದು ಪಾರಾಯಣ ಕೂಡ ನೀವು
ನೀವು ಬಿಡು ಹಾಗಿಲ್ಲ, ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಜೊತೆಗೆ ನೀವು ಹಾಡಬೇಕು. ನನ್ನ ಪಾರಾಯಣ ಸಾಮಾನ್ಯ ಅಲ್ಲ, ನಾವೆಲ್ಲರೂ ಸೇರಿ ಹಾಡ್ತಾ ಇರುವುದರಿಂದ ಇಲ್ಲಿ 40 ವರ್ಷ ಈ ಪ್ರದೇಶದಲ್ಲಿ ಈ ದೇಶದಲ್ಲೆಲ್ಲ ಇದು ನೋಡಿದ್ದಾರೆ. ದೇಶ ಕ್ಷೇಮ ಆಗಬೇಕು, ದೇಶ ಶಾಂತಿ ಆಗಬೇಕು, ಯುದ್ಧ ಭಯ ಏನೇನೋ ಭಯಗಳಿವೆ ಎಲ್ಲವೂ ನಾಶ ಆಗಬೇಕು, ರೈತರಿಗೆ ಒಳ್ಳೆಯದಾಗಬೇಕು, ಸಸ್ಯ ಶ್ಯಾಮಲವಾಗಿರಬೇಕು, ನೀವೆಲ್ಲರೂ ಆರೋಗ್ಯವಂತರಾಗಿರಬೇಕು. ಪರಮಾತ್ಮನ ನಾವು ಬೇಡ್ಕೊಳ್ಳೋದು ನಮ್ಮ ಕರ್ತವ್ಯ, ಆದರೆ ಕೊಡುವುದು ಕೊಡದೇ ಇರೋದು ಅನಂತು. ಆದ್ದರಿಂದ ನಾವು ಕೋರಿಕೆಯನ್ನು ಇಟ್ಟುಕೊಂಡು ಆಸೆಯನ್ನು ಇಟ್ಟುಕೊಂಡು ನಾವು ಉಪಾಸನೆ ಮಾಡಬಾರದು. ಹನುಮಂತನನ್ನು ಲಕ್ಷ ಕೋಟಿ ಮಾಡಿದೆ ನನಗೇನು ಬರಲಿಲ್ಲ, ನನಗೇನು ಆಗಲಿಲ್ಲ, ನನಗೆ ಪ್ರಮೋಷನ್ ಸಿಕ್ಕಲಿಲ್ಲ, ನನಗೆ ಅದಾಗಲಿಲ್ಲ, ಸ್ವಾಮಿಯನ್ನು ಆ ರೀತಿಯಾದ ದೂಷಣೆ ಕೂಡ ಮಾಡಬಾರ್ದು. ನಾವು ಬೇಡ್ಕೊಳ್ಳೋದು ಮಾತ್ರ ಅಷ್ಟೇ ನಮ್ಮದು. ಕಷ್ಟ ಬಂದಿರೋದು ನಿನ್ನನ್ನು ಬೇಡಕ್ಕೋಸ್ಕರ ಬಂತು, ಕಷ್ಟ ಪಡೆದವರು ನೀನು ಬೇಡ್ತಾನೆ ಇರಲಿಲ್ವಲ್ಲ. ಆದ್ದರಿಂದ ನೀನು ಕಷ್ಟಕ್ಕೆ ನೀನು ಥ್ಯಾಂಕ್ಸ್ ಹೇಳಬೇಕು, ಬಲವನ್ನು ಕೊಡು ಅಂತ ಹೇಳಬೇಕು, ಎದುರಿಸ್ತಕ್ಕಂಥ ಶಕ್ತಿಯನ್ನು ಕೊಡುವಬೇಕು. ನನಗೆ ಬಂದಿರತಕ್ಕಂಥ ಕಷ್ಟವನ್ನು ಎದುರಿಸಬೇಕು, ನನಗೆ ಬಂದಿರತಕ್ಕಂಥ ರೋಗವನ್ನು ಎದುರಿಸಬೇಕು, ಔಷಧಿ ಪಥ್ಯಗಳಿಂದ ನಾವು ಎದುರಿಸಬೇಕು ಅನ್ನೋ ಒಂದು ಛಲ ನಮ್ಮಲ್ಲಿ ಬರಬೇಕು. ಆದ್ದರಿಂದ ಎಲ್ಲವೂ ನೀನೇ ಮಾಡು ಅಂತ ಹೇಳಬಾರ್ದು. ಅವನೇ ಮಾಡುವವನೇ ಯಾಕೆ ಮಾಡ್ತಾನೆ, ಮಾಡೋದಿಲ್ಲ. ನಮ್ಮ ಕರ್ಮ ಏನಿದೆಯೋ ಅದೇ ರೀತಿ ಬಂದುಬಿಟ್ಟಿದ್ದೀವಿ, ಆ ಕರ್ಮ ಪ್ರಕಾರ ನಡೆಯುತ್ತೆ. ಮತ್ತು ನಾವು ಯಾಕೆ ಮಾಡಬೇಕಿದೆಲ್ಲ ಅಂದರೆ ಆ ಕರ್ಮದ ಎಫೆಕ್ಟು ಸ್ವಲ್ಪ ಕಮ್ಮಿ ಆಗಲಿ ಅಂತ, ಅದರ ತೀಕ್ಷ್ಣತ ಕಮ್ಮಿ ಆಗಲಿ, ಆ ಸೂರ್ಯ ತೇಜಸ್ಸು ಇದೆಯಲ್ಲ ಆ ಕಿರಣಗಳ ತೇಜಸ್ಸು ಕಮ್ಮಿ ಆಗಲಿ, ನಾವು ಬದುಕ್ತೀವಿ. ನಾವು ಈಗ ನಿಮಗೆ ಹನುಮಾನ್ ರಕ್ಷೆಯನ್ನು ಕೊಡ್ತಾ ಇದ್ದಾರೆ, ಜಾಗ್ರತೆಯಾಗಿ ಕಟ್ಕೊಂಡ್ಬಿಡಿ, ಅದನ್ನು ಈಗಲೇ ಕಟ್ಕೊಂಡ್ಬಿಡಿ. ಕಟ್ಕೊಳ್ಳೋಕೆ ಅನುಕೂಲವಾಗಿ ತೇರ ನಾಮ್ ಅಂಥೇಳಿ 13 ನಾಮಗಳಿಂದ ಕಟ್ಟಿರ್ತಕ್ಕಂಥ ಆ ರಾಮ ಮಂತ್ರವನ್ನು ಕಟ್ಟಿರ್ತಕ್ಕಂಥ ಹನುಮಾನ್ ರಕ್ಷೆ ಅವನ್ನೆಲ್ಲರೂ ಕೂಡ ತಗೋಬೇಕು. ತಗೊಳ್ಳಿ, ಪಾರಾಯಣ ಮಾಡ್ತಾ 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 ತಗೋಬೇಕು ನೀವು. ಸ್ವಲ್ಪ ಹೊತ್ತೆಲ್ಲರೂ ಕಣ್ಣು ಮುಚ್ಕೊಳ್ಳಿ, ಧ್ಯಾನ ಮಾಡಿಕೊಳ್ಳಿ. ಹನುಮಂತನನ್ನು ಮುಖ್ಯ ಪ್ರಾಣ ಸ್ವರೂಪವಾಗಿರ್ತಕ್ಕಂಥ ಹನುಮಂತ ಶಿವಾವತಾರ, ವಿಷ್ಣುವಿಗೆ ಸಹಾಯ ಮಾಡಿದ ಸ್ವಾಮಿ, ರಾಮನಿಗೆ ಸಹಾಯ ಮಾಡಿದ ಸ್ವಾಮಿ. ಒಂದು ಕಾಲದಲ್ಲಿ ರಾಮನಿಗೆ ಸಹಾಯ ಹನುಮಂತ ಮಾಡ್ತಾನೆ, ಇನ್ನೊಂದು ಕಾಲದಲ್ಲಿ ರಾಮನೇ ಶಿವನಿಗೆ ಸಹಾಯ ಮಾಡ್ತಾನೆ. ಶಿವನಿಗೆ ಭೇದವಿಲ್ಲ ಅನ್ನೋದಕ್ಕೆ ಈ ಪಾರಾಯಣವೇ ಸಾಕ್ಷಿ. ಬನ್ನಿ ಅತುಲಿತ ಬಲಧಾಮ ಸ್ವರ್ಣ ಶೈಲಾಭ ದೇಹಂ ಗರುಜವನ ಕೃಶಾನಂ ಜ್ಞಾನಿನಾ ಮಗ್ರಗಣ್ಯಂ ಸಕಲ ಗುಣ ನಿಧಾನಂ ವಾನರಾಣಾಮಧೀಶಂ ರಘುಪತಿ ಪ್ರಿಯ ಭಕ್ತಂ ವಾತಜಾತಂ ನಮಾಮಿ. ಪುಷ್ಪದೀಕೃತವಾರಾಶಿ ಮಶಕೀಕೃತ ರಾಕ್ಷಸಂ ರಾಮಾಯಣ ಮಹಾಮಾಲಾ ರತ್ನಂ ವಂದೇ ನಿರಾತ್ಮಜಂ ರತ್ನಂ
त्वमस्मिन् कार्यनिर्योगे त्वमस्मिन् कार्यनिर्योगे प्रमाणं हरिसत्तमा प्रमाणं हरिसत्तमा राघवस्त्वत् समारम्भान् मयि यत्न परो भवेत् मयि यत्न परो भवेत् वन्दे वानरनारसिंहकगराट् प्रौढाश्ववक्त्राञ्चितम् वन्दे वानरनारसिंहकगराट् प्रौढाश्ववक्त्राञ्चितम् नानालङ्करणं त्रिपञ्चनयनं नानालङ्करणं त्रिपञ्चनयनं देदेप्यमानं रुचा देदेप्यमानं रुचा हस्ताब्जैरपि खेटपुस्तक हस्ताब्जैरपि खेटपुस्तक सुधा कुम्भां कुशाग्रीं हलम् सुधा कुम्भां कुशाग्रीं हलम् कट्वाङ्गं पणिपूगौ च दददम् कट्वाङ्गं पणिपूगौ च दददम् सर्वारि गर्वापगं सर्वारि गर्वापगं सर्वारि गर्वापगम् यत्र यत्र रघुनाथकीर्तनं यत्र यत्र रघुनाथकीर्तनं तत्र तत्र कृतमस्तकाञ्जलिं तत्र तत्र कृतमस्तकाञ्जलिं बाष्पवारी परिपूर्णलोचनं बाष्पवारी परिपूर्णलोचनं मारुतिं नमत राक्षसान्तकम् मारुतिं नमत राक्षसान्तकम् बुद्धिर्बलं यशोधैर्यं बुद्धिर्बलं यशोधैर्यं निर्भयत्वमरोगता निर्भयत्वमरोगता अजाड्यं वाक्पटुन्तं च अजाड्यं वाक्पटुन्तं च हनुमत् स्मरण
ಅವತರಿಸಿದ್ದೀಯ. ಕಷ್ಟಗಳನ್ನು ನಿವಾರಣೆ ಮಾಡುವುದಕ್ಕೋಸ್ಕರವೇ ಲೋಕದಲ್ಲಿ ನೆಲೆಸಿದ್ದೀಯ. ನೀನು ಹುಟ್ಟಿದ ತಕ್ಷಣ ಗುರುವನ್ನೇ ನೋಡಿದೆ, ಹನುಮಂತ ಅನ್ನುವ ಬಿರುದನ್ನು ಪಡೆದೆ, ದೇವತೆಗಳಿಂದ ವರಗಳನ್ನು ಪಡೆದೆ, ಸಕಲ ದೇವತನಾದೆ, ಸಕಲ ದೇವನಾದೆ, ಗುರು ಪರೀಕ್ಷೆಯಲ್ಲಿ ಜಯ ಸಾಧಿಸಿದೆ, ಎಲ್ಲ ವಿದ್ಯೆಗಳನ್ನು ಕಲಿತೆ, ಪಂಡಿತನಾದೆ. ಓ ಹನುಮಂತ, ನಾವು ಪ್ರತಿದಿನ ನಿನ್ನ ದರ್ಶನ ಮಾಡ್ತೀವಿ. ಓ ಜ್ಞಾನಗುಣ ಸಾಗರ, ನೀನು ಮೂರು ಲೋಕಗಳನ್ನು ಪ್ರಕಾಶವಂತವಾಗಿ ಮಾಡ್ತಾ ಇದ್ದೀಯ. ನೀನು ಸಾಟಿ ಇಲ್ಲದ ಶಕ್ತಿವಂತ ರಾಮದೂತ, ಅಂಜನಾದೇವಿಯ ಪುತ್ರ, ಪವನ ಸುತ. ನಿನ್ನ ನಾಮವನ್ನು ನುಡಿಸುವುದೇ ಮಾಡುವುದೇ ನಮಗೆ ಪವಿತ್ರ ಸ್ನಾನ. ನಿನ್ನ ನಾಮವೇ ನಮಗೆ ಜಪ, ನಿಮ್ಮ ನಾಮ ಜಪವೇ ನಮಗೆ ಧ್ಯಾನ, ನಿನ್ನ ನಾಮ ಹೇಳುವುದೇ ನಮಗೆ ಕೀರ್ತನೆ. ಓ ಕಪೀಶ, ನಿನಗೆ ನಮಸ್ಕಾರ. ನಿಗಮಾರ್ಥ ವೇದ್ಯಕ ಹನುಮಂತನಿಗೆ ಜೈ. ಪರಮಾರ್ಥದಾಯಕ ಹನುಮಂತನಿಗೆ ಜೈಕಾರವನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಈ ಪಾರಾಯಣ ಮುಗಿಯುವವರೆಗೂ ಇದಕ್ಕೆಲ್ಲರೂ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಳ್ಳಿ. ಈ ಒಂದು ಅವಕಾಶ ಮತ್ತೆ ನಮಗೆ ಸಿಕ್ಕುವುದು ಕಷ್ಟ, ತುಂಬ ಕಷ್ಟ. ಹನುಮಂತನ ಸನ್ನಿಧಿಯಲ್ಲಿ, ಹನುಮ ನಾಡಿನಲ್ಲಿ, ನಮ್ಮ ಕರ್ನಾಟಕವನ್ನು ಹನುಮ ನಾಡು ಅಂತಾರೆ, ಕರುನಾಡು ಅಂತಾರೆ. ಆ ಕರು ಅಂದರೆ ಪರಮಾತ್ಮನ ಶಿವಾಂಶ ಸ್ವರೂಪನಾಗಿರ್ತಕ್ಕಂಥದ್ದು, ಹಸು ಅಂದರೆ ದೇವಿ ಸ್ವರೂಪಗಳಾಗಿರ್ತಕ್ಕಂಥದ್ದು. ಅಲ್ಲಿ ನಮಗೆ ನಂದಿ ಎಂದರೆ ವಿಷ್ಣು ರೂಪವಾಗಿರುತ್ತ ಶಿವಸ್ವರೂಪನಾಗಿರುವಂಥದ್ದು. ಆದ್ದರಿಂದ ಹನುಮ ನಾಡು, ಹಂಪಿ ಹನುಮ ಜನ್ಮ ಮಾಡತಕ್ಕಂಥ ಒಂದು ನಾಡು ಮತ್ತು ರಾಮನನ್ನ ದರ್ಶನ ಮಾಡಿದ ನಾಡು. ಅಂಜನಾದೇವಿ ತಪಸ್ಸು ಮಾಡಿದ ನಾಡಿದು. ಆ ಜಗನ್ಮಾತೆ ಎಲ್ಲ ಕಡೆಯೂ ತಪಸ್ಸು ಮಾಡಿದ್ದಾಳೆ, ಅದರಿಂದ ಎಲ್ಲ ಕಡೆ ಅಂಜನಾ ಪರ್ವತ ಅಂತ ಕರೀತಾರೆ, ತಪ್ಪಿಲ್ಲ, ಕರೆಯುವುದು. ಆದರೆ ಹನುಮ ನಾಡಿನಲ್ಲಿ ನಾವು ಕೂತ್ಕೊಂಡಿದ್ದೀವಿ, ಹನುಮಂತರನ್ನು ಭಜಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಪಾರಾಯಣ ತಪ್ಪದೇ ನಿಂತುಕೊಂಡು ಪಾರಾಯಣ ಮಾಡಲೇಬೇಕು. ನೀವು ಕೂತ್ಕೊಂಡು ಪಾರಾಯಣ ಮಾಡಬೇಕು. ನೀವು ಎಂಥ ಅವಕಾಶ ಮತ್ತೆ ಸಿಕ್ಕುವುದು ಕಷ್ಟ, ನಿಮ್ಮ ಜನ್ಮದಲ್ಲಿ ಸಿಕ್ಕಿದೆ. ಈಗ ನಾವು 2ನೇ ಆವರ್ತಕ್ಕೆ ನಾವು ಹೋಗ್ತಾ ಇದ್ದೀವಿ. 2ನೇ ಆವರ್ತದಲ್ಲಿ ಎಲ್ಲರೂ ಪಾಂಪ್ಲೆಟ್ ಇಟ್ಕೊಂಡು ಆ ಧ್ವಜವನ್ನು ಕೆಳಗಿಟ್ಬಿಡಿ, ಪಾಂಪ್ಲೆಟ್ ಇಟ್ಕೊಳ್ಳಿ. ನಾನು ಧ್ವಜ ಎತ್ತದಾಗ ಮಾತ್ರ ಧ್ವಜ ತಗೋಬೇಕು. ಅವಾಗ ಬಾಯಿ ಬಂದವರು ಆಡ್ತಾರೆ, ಬರದೇ ಇದ್ದವರು ಪಾಂಪ್ಲೆಟ್ ತಗೋಬೇಕು.